ರಿಪಬ್ಲಿಕ್ ಕನ್ನಡ ತಿರುಮಲ ಸನ್ನಿಧಿಗೆ ತೆರಳಿ ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಅಲ್ಲಿ ಲಡ್ಡು ಹೇಗೆ ತಯಾರಾಗುತ್ತೆ, ಲಡ್ಡುವನ್ನು ತರುವಂಥ ಟ್ರೇಗಳನ್ನು ಹೇಗೆ ಸ್ವಚ್ಛಗೊಳಿಸಲಾಗುತ್ತೆ, ಜೊತೆಗೆ ಟ್ರೇಗಳ ತಯಾರಾದ ಬಳಿಕ ಅದರ ಸ್ವಚ್ಛತೆ ಆದ ಬಳಿಕ ಯಾವ ರೀತಿಯಾಗಿ ಶಿಫ್ಟಿಂಗ್ ಕಾರ್ಯಗಳನ್ನು ಮಾಡ್ತಾರೆ, ದಿನಕ್ಕೆ ಎಷ್ಟು ಲಡ್ಡುಗಳನ್ನು ತಯಾರು ಮಾಡ್ತಾರೆ ಅಂತೇಳಿ ನಿಮಗೆ ತಿಳಿಸ್ಕೊಟ್ವಿ. ಆದರೆ ಈಗ ಲಡ್ಡುವನ್ನು ತಯಾರಿಸುವಂಥ ಎಷ್ಟು ಜನ ಬಾಣಸಿಗರು ಅಲ್ಲಿ ಕೆಲಸವನ್ನು ನಿರ್ವಹಿಸ್ತಿದ್ದಾರೆ ಅದರ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ತಿಮ್ಮಪ್ಪನ ಲಡ್ಡಿಗೆ ಏನೇನು ಬಳಸ್ತಾರೆ ಗೊತ್ತಾ? 620 ಬಾಣಸಿಗರಿಂದ ತಿಮ್ಮಪ್ಪನ ಲಡ್ಡು ತಯಾರಿಕೆ ಆಗುತ್ತೆ. ಒಂದಿನಕ್ಕೆ 8 ಲಕ್ಷ ಲಡ್ಡು ತಯಾರಾಗೋದು. ಆ ಸಾಮಗ್ರಿಗಳನ್ನು ಅಂದರೆ ಲಡ್ಡುಗೆ ಬಳಸುವಂಥ ಸಾಮಗ್ರಿಗಳನ್ನು ಎಲ್ಲಿಡ್ತಾರೆ? ಲಾರಿಗಳಲ್ಲಿ ಬರ್ತಲ್ಲ ಸಾಮಗ್ರಿಗಳನ್ನು, ಅದರ ಬಗ್ಗೆ ಕೂಡ ರಿಪಬ್ಲಿಕ್ ಕನ್ನಡ ಒಂದು ಎಕ್ಸ್ಕ್ಲೂಸಿವ್ ಆಗಿ ವರದಿಯನ್ನು ಮಾಡಿದೆ. ನಮ್ಮ ರಿಪೋರ್ಟರ್ ರಂಜಿತ್ ಶಿರಿಯಾರ್ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡ್ಕೊಂಬನ್ನಿ. ತಿರುಪತಿಯ ತಿಮ್ಮಪ್ಪನ ಪವಿತ್ರವಾದಂಥ ಲಡ್ಡು ಪ್ರಸಾದದಲ್ಲಿ ದನದ ಮತ್ತು ಹಂದಿ ಮಾಂಸದ ಕೊಬ್ಬಿನ ಅಂಶ ಪತ್ತೆಯಾಗಿರೋದು ನೋಡಿ. ಲಡ್ಡು ತಯಾರಿಕೆಗೆ ಏನು ಬಳಸ್ತಾರೆ? ಅದು ಗೋಡಂಬಿ, ದ್ರಾಕ್ಷಿ, ತುಪ್ಪ, ಅದರ ಜೊತೆಗೆ ಕರ್ಪೂರವನ್ನು ಕೂಡ ಮೊದಲು ಬಳಸ್ತಾ ಇದ್ರು. ಈಗ ಅದೆಲ್ಲವನ್ನು ಕೂಡ ಏನೀಗ ಈ ಶಾಲೆ ಏನಿದೆ, ಇಲ್ಲೊಂದು ಲಡ್ಡು ತಯಾರಿಸುವಂತಹ ಶಾಲೆ, ಆ ಶಾಲೆಗೆ ಐಟಮ್ಸ್ಗಳು ಬರೋದನ್ನು ಗಮನಿಸ್ತಾ ಇದ್ದೀರಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಪ್ರತಿದಿನ ಒಂದು ದಿನಕ್ಕೆ 8 ಲಕ್ಷ ಲಡ್ಡು ತಯಾರಾಗುತ್ತೆ. ಸುಮಾರು 620 ಬಾಣಸಿಗರು, ಅಡುಗೆ ಭಟ್ಟರು ಲಡ್ಡನ್ನು ತಯಾರು ಮಾಡ್ತಾರೆ. ಆ ಲಡ್ಡಿಗೆ ಬೇಕಾದಂಥ ವಸ್ತುಗಳು ಲಾರಿ ಮೂಲಕ ಬರ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ತಿರುಪತಿಯ ಪುಣ್ಯ ಪ್ರಸಾದದಲ್ಲಿ ಆ ಪವಿತ್ರವಾದಂಥ ಲಡ್ಡು ತಯಾರಿಕೆ ಏನಿದೆಯಲ್ಲ, ಆ ಲಡ್ಡು ತಯಾರಿಕೆಗೆ ಬೇಕಾದಂಥ ವಸ್ತುಗಳು, ಅದರಲ್ಲಿ ಚರ್ಚೆ ಆಗಿದ್ದು ಅಥವಾ ವಿವಾದಕ್ಕೆ ಕಾರಣವಾಗಿದ್ದು ಕೊಬ್ಬು ಬಳಸ್ತಾರೆ, ಪ್ರಾಣಿಗಳ ದೇಹದ ಕೊಬ್ಬನ್ನು ಬಳಸ್ತಾರೆ ಅನ್ನೋ ವಿಚಾರ. ಅದೆಲ್ಲದರ ನಡುವೆ ಈಗ ವಿಶ್ವದಾದ್ಯಂತ ತಿರುಪತಿ ತಿಮ್ಮಪ್ಪನ ಭಕ್ತರು, ಸನಾತನಿಗಳು, ನಮ್ಮ ಧರ್ಮದ ಭಾವನೆಗಳಿಗೆ ಧಕ್ಕೆ ಆಗಿದೆ ಅನ್ನುವ ದೊಡ್ಡ ಚರ್ಚೆ ಶುರುವಾಗಿದೆ. ಕೇಂದ್ರ ಸರ್ಕಾರವು ಇದರ ವರದಿಯನ್ನು ಕೇಳ್ತಾ ಇದೆ. ಮತ್ತು ಆ ಲಡ್ಡುಗೆ ಏನೆಲ್ಲ ಬಳಸ್ತಾರೆ ಅನ್ನುವ ಒಂದಿಷ್ಟು ವಸ್ತುಗಳಿದಾವಲ್ಲ, ಅವೆಲ್ಲವೂ ಕೂಡ ಆಗಮಿಸ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ ತಿರುಮಲ ಸನ್ನಿಧಿಗೆ ತೆರಳಿ ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಅಲ್ಲಿ ಲಡ್ಡು ಹೇಗೆ ತಯಾರಾಗುತ್ತೆ, ಲಡ್ಡುವನ್ನು ತರುವಂಥ ಟ್ರೇಗಳನ್ನು ಹೇಗೆ ಸ್ವಚ್ಛಗೊಳಿಸಲಾಗುತ್ತೆ, ಜೊತೆಗೆ ಟ್ರೇಗಳ ತಯಾರಾದ ಬಳಿಕ ಅದರ ಸ್ವಚ್ಛತೆ ಆದ ಬಳಿಕ ಯಾವ ರೀತಿಯಾಗಿ ಶಿಫ್ಟಿಂಗ್ ಕಾರ್ಯಗಳನ್ನು ಮಾಡ್ತಾರೆ, ದಿನಕ್ಕೆ ಎಷ್ಟು ಲಡ್ಡುಗಳನ್ನು ತಯಾರು ಮಾಡ್ತಾರೆ ಅಂತೇಳಿ ನಿಮಗೆ ತಿಳಿಸ್ಕೊಟ್ವಿ. ಆದರೆ ಈಗ ಲಡ್ಡುವನ್ನು ತಯಾರಿಸುವಂಥ ಎಷ್ಟು ಜನ ಬಾಣಸಿಗರು ಅಲ್ಲಿ ಕೆಲಸವನ್ನು ನಿರ್ವಹಿಸ್ತಿದ್ದಾರೆ ಅದರ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ತಿಮ್ಮಪ್ಪನ ಲಡ್ಡಿಗೆ ಏನೇನು ಬಳಸ್ತಾರೆ ಗೊತ್ತಾ? 620 ಬಾಣಸಿಗರಿಂದ ತಿಮ್ಮಪ್ಪನ ಲಡ್ಡು ತಯಾರಿಕೆ ಆಗುತ್ತೆ. ಒಂದಿನಕ್ಕೆ 8 ಲಕ್ಷ ಲಡ್ಡು ತಯಾರಾಗೋದು. ಆ ಸಾಮಗ್ರಿಗಳನ್ನು ಅಂದರೆ ಲಡ್ಡುಗೆ ಬಳಸುವಂಥ ಸಾಮಗ್ರಿಗಳನ್ನು ಎಲ್ಲಿಡ್ತಾರೆ? ಲಾರಿಗಳಲ್ಲಿ ಬರ್ತಲ್ಲ ಸಾಮಗ್ರಿಗಳನ್ನು, ಅದರ ಬಗ್ಗೆ ಕೂಡ ರಿಪಬ್ಲಿಕ್ ಕನ್ನಡ ಒಂದು ಎಕ್ಸ್ಕ್ಲೂಸಿವ್ ಆಗಿ ವರದಿಯನ್ನು ಮಾಡಿದೆ. ನಮ್ಮ ರಿಪೋರ್ಟರ್ ರಂಜಿತ್ ಶಿರಿಯಾರ್ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡ್ಕೊಂಬನ್ನಿ. ತಿರುಪತಿಯ ತಿಮ್ಮಪ್ಪನ ಪವಿತ್ರವಾದಂಥ ಲಡ್ಡು ಪ್ರಸಾದದಲ್ಲಿ ದನದ ಮತ್ತು ಹಂದಿ ಮಾಂಸದ ಕೊಬ್ಬಿನ ಅಂಶ ಪತ್ತೆಯಾಗಿರೋದು ನೋಡಿ. ಲಡ್ಡು ತಯಾರಿಕೆಗೆ ಏನು ಬಳಸ್ತಾರೆ? ಅದು ಗೋಡಂಬಿ, ದ್ರಾಕ್ಷಿ, ತುಪ್ಪ, ಅದರ ಜೊತೆಗೆ ಕರ್ಪೂರವನ್ನು ಕೂಡ ಮೊದಲು ಬಳಸ್ತಾ ಇದ್ರು. ಈಗ ಅದೆಲ್ಲವನ್ನು ಕೂಡ ಏನೀಗ ಈ ಶಾಲೆ ಏನಿದೆ, ಇಲ್ಲೊಂದು ಲಡ್ಡು ತಯಾರಿಸುವಂತಹ ಶಾಲೆ, ಆ ಶಾಲೆಗೆ ಐಟಮ್ಸ್ಗಳು ಬರೋದನ್ನು ಗಮನಿಸ್ತಾ ಇದ್ದೀರಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಪ್ರತಿದಿನ ಒಂದು ದಿನಕ್ಕೆ 8 ಲಕ್ಷ ಲಡ್ಡು ತಯಾರಾಗುತ್ತೆ. ಸುಮಾರು 620 ಬಾಣಸಿಗರು, ಅಡುಗೆ ಭಟ್ಟರು ಲಡ್ಡನ್ನು ತಯಾರು ಮಾಡ್ತಾರೆ. ಆ ಲಡ್ಡಿಗೆ ಬೇಕಾದಂಥ ವಸ್ತುಗಳು ಲಾರಿ ಮೂಲಕ ಬರ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ತಿರುಪತಿಯ ಪುಣ್ಯ ಪ್ರಸಾದದಲ್ಲಿ ಆ ಪವಿತ್ರವಾದಂಥ ಲಡ್ಡು ತಯಾರಿಕೆ ಏನಿದೆಯಲ್ಲ, ಆ ಲಡ್ಡು ತಯಾರಿಕೆಗೆ ಬೇಕಾದಂಥ ವಸ್ತುಗಳು, ಅದರಲ್ಲಿ ಚರ್ಚೆ ಆಗಿದ್ದು ಅಥವಾ ವಿವಾದಕ್ಕೆ ಕಾರಣವಾಗಿದ್ದು ಕೊಬ್ಬು ಬಳಸ್ತಾರೆ, ಪ್ರಾಣಿಗಳ ದೇಹದ ಕೊಬ್ಬನ್ನು ಬಳಸ್ತಾರೆ ಅನ್ನೋ ವಿಚಾರ. ಅದೆಲ್ಲದರ ನಡುವೆ ಈಗ
ವಿಶ್ವದಾದ್ಯಂತ ತಿರುಪತಿ ತಿಮ್ಮಪ್ಪನ ಭಕ್ತರು ಸನಾತನಿಗಳು ನಮ್ಮ ಧರ್ಮದ ಭಾವನೆಗಳಿಗೆ ಧಕ್ಕೆ ಆಗಿದೆ ಅನ್ನುವ ದೊಡ್ಡ ಚರ್ಚೆ ಶುರುವಾಗಿದೆ. ಕೇಂದ್ರ ಸರ್ಕಾರವು ಇದರ ವರದಿಯನ್ನು ಕೇಳ್ತಾ ಇದೆ. ಮತ್ತು ಆ ಲಡ್ಡುಗೆ ಏನೆಲ್ಲ ಬಳಸ್ತಾರೆ ಅನ್ನುವ ಒಂದಿಷ್ಟು ವಸ್ತುಗಳಿದಾವಲ್ಲ ಅವೆಲ್ಲವೂ ಕೂಡ ಆಗಮಿಸ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ತಿರುಮಲ ಸನ್ನಿಧಿಗೆ ತೆರಳಿ ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಅಲ್ಲಿ ಲಡ್ಡು ಹೇಗೆ ತಯಾರಾಗುತ್ತೆ, ಲಡ್ಡುವನ್ನು ತರುವಂಥ ಟ್ರೇಗಳನ್ನು ಹೇಗೆ ಸ್ವಚ್ಛಗೊಳಿಸಲಾಗುತ್ತೆ, ಜೊತೆಗೆ ಟ್ರೇಗಳ ತಯಾರಾದ ಬಳಿಕ ಅದರ ಸ್ವಚ್ಛತೆ ಆದ ಬಳಿಕ ಯಾವ ರೀತಿಯಾಗಿ ಶಿಫ್ಟಿಂಗ್ ಕಾರ್ಯಗಳನ್ನು ಮಾಡ್ತಾರೆ, ದಿನಕ್ಕೆ ಎಷ್ಟು ಲಡ್ಡುಗಳನ್ನು ತಯಾರು ಮಾಡ್ತಾರೆ ಅಂತೇಳಿ ನಿಮಗೆ ತಿಳಿಸ್ಕೊಟ್ವಿ. ಆದರೆ ಈಗ ಲಡ್ಡುವನ್ನು ತಯಾರಿಸುವಂಥ ಎಷ್ಟು ಜನ ಬಾಣಸಿಗರು ಅಲ್ಲಿ ಕೆಲಸವನ್ನು ನಿರ್ವಹಿಸ್ತಿದ್ದಾರೆ ಅದರ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ತಿಮ್ಮಪ್ಪನ ಲಡ್ಡಿಗೆ ಏನೇನು ಬಳಸ್ತಾರೆ ಗೊತ್ತಾ? 620 ಬಾಣಸಿಗರಿಂದ ತಿಮ್ಮಪ್ಪನ ಲಡ್ಡು ತಯಾರಿಕೆ ಆಗುತ್ತೆ. ಒಂದಿನಕ್ಕೆ 8 ಲಕ್ಷ ಲಡ್ಡು ತಯಾರಾಗೋದು. ಆ ಸಾಮಗ್ರಿಗಳನ್ನು ಅಂದರೆ ಲಡ್ಡುಗೆ ಬಳಸುವಂಥ ಸಾಮಗ್ರಿಗಳನ್ನು ಎಲ್ಲಿಡ್ತಾರೆ? ಲಾರಿಗಳಲ್ಲಿ ಬರ್ತಲ್ಲ ಸಾಮಗ್ರಿಗಳನ್ನು, ಅದರ ಬಗ್ಗೆ ಕೂಡ ರಿಪಬ್ಲಿಕ್ ಕನ್ನಡ ಒಂದು ಎಕ್ಸ್ಕ್ಲೂಸಿವ್ ಆಗಿ ವರದಿಯನ್ನು ಮಾಡಿದೆ. ನಮ್ಮ ರಿಪೋರ್ಟರ್ ರಂಜಿತ್ ಶಿರಿಯಾರ್ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡ್ಕೊಂಬನ್ನಿ. ತಿರುಪತಿಯ ತಿಮ್ಮಪ್ಪನ ಪವಿತ್ರವಾದಂಥ ಲಡ್ಡು ಪ್ರಸಾದದಲ್ಲಿ ದನದ ಮತ್ತು ಹಂದಿ ಮಾಂಸದ ಕೊಬ್ಬಿನ ಅಂಶ ಪತ್ತೆಯಾಗಿರೋದು ನೋಡಿ. ಲಡ್ಡು ತಯಾರಿಕೆಗೆ ಏನು ಬಳಸ್ತಾರೆ? ಅದು ಗೋಡಂಬಿ, ದ್ರಾಕ್ಷಿ, ತುಪ್ಪ, ಅದರ ಜೊತೆಗೆ ಕರ್ಪೂರವನ್ನು ಕೂಡ ಮೊದಲು ಬಳಸ್ತಾ ಇದ್ರು. ಈಗ ಅದೆಲ್ಲವನ್ನು ಕೂಡ ಏನೀಗ ಈ ಶಾಲೆ ಏನಿದೆ, ಇಲ್ಲೊಂದು ಲಡ್ಡು ತಯಾರಿಸುವಂತಹ ಶಾಲೆ, ಆ ಶಾಲೆಗೆ ಐಟಮ್ಸ್ಗಳು ಬರೋದನ್ನು ಗಮನಿಸ್ತಾ ಇದ್ದೀರಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಪ್ರತಿದಿನ ಒಂದು ದಿನಕ್ಕೆ 8 ಲಕ್ಷ ಲಡ್ಡು ತಯಾರಾಗುತ್ತೆ. ಸುಮಾರು 620 ಬಾಣಸಿಗರು, ಅಡುಗೆ ಭಟ್ಟರು ಲಡ್ಡನ್ನು ತಯಾರು ಮಾಡ್ತಾರೆ. ಆ ಲಡ್ಡಿಗೆ ಬೇಕಾದಂಥ ವಸ್ತುಗಳು ಲಾರಿ ಮೂಲಕ ಬರ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ತಿರುಪತಿಯ ಪುಣ್ಯ ಪ್ರಸಾದದಲ್ಲಿ ಆ ಪವಿತ್ರವಾದಂಥ ಲಡ್ಡು ತಯಾರಿಕೆ ಏನಿದೆಯಲ್ಲ, ಆ ಲಡ್ಡು ತಯಾರಿಕೆಗೆ ಬೇಕಾದಂಥ ವಸ್ತುಗಳು, ಅದರಲ್ಲಿ ಚರ್ಚೆ ಆಗಿದ್ದು ಅಥವಾ ವಿವಾದಕ್ಕೆ ಕಾರಣವಾಗಿದ್ದು ಕೊಬ್ಬು ಬಳಸ್ತಾರೆ, ಪ್ರಾಣಿಗಳ ದೇಹದ ಕೊಬ್ಬನ್ನು ಬಳಸ್ತಾರೆ ಅನ್ನೋ ವಿಚಾರ. ಅದೆಲ್ಲದರ ನಡುವೆ ಈಗ ವಿಶ್ವದಾದ್ಯಂತ ತಿರುಪತಿ ತಿಮ್ಮಪ್ಪನ ಭಕ್ತರು ಸನಾತನಿಗಳು ನಮ್ಮ ಧರ್ಮದ ಭಾವನೆಗಳಿಗೆ ಧಕ್ಕೆ ಆಗಿದೆ ಅನ್ನುವ ದೊಡ್ಡ ಚರ್ಚೆ ಶುರುವಾಗಿದೆ. ಕೇಂದ್ರ ಸರ್ಕಾರವು ಇದರ ವರದಿಯನ್ನು ಕೇಳ್ತಾ ಇದೆ. ಮತ್ತು ಆ ಲಡ್ಡುಗೆ ಏನೆಲ್ಲ ಬಳಸ್ತಾರೆ ಅನ್ನುವ ಒಂದಿಷ್ಟು ವಸ್ತುಗಳಿದಾವಲ್ಲ ಅವೆಲ್ಲವೂ ಕೂಡ ಆಗಮಿಸ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ.